ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಪರಿಶುದ್ಧ ನಾಮಕ್ಕೆ ಮಹಿಮುಂಟಾಗಲಿ. ಕಳೆದ ಸಲ ನಾವು ಪ್ರಕಟಣೆ ಗ್ರಂಥದ 11ನೇ ಅಧ್ಯಾಯ ಭಾಗವನ್ನು ನಾವು ನೋಡ್ಕೊಂಡಿದ್ದೀವಿ. ಆ ಅಧ್ಯಾಯವನ್ನು ಮುಂದುವರೆದು ನಾವು ಮುಂದಿನ ಕೆಲವು ಭಾಗಗಳನ್ನು ನೋಡಲಿಕ್ಕಿದ್ದೀವಿ. ಸೊಲೊಮೋನನು ಕಟ್ಟಿದ ದೇವಾಲಯ, ಜೆರುಬ್ಬಾಬೆಲನು ಕಟ್ಟಿದ ದೇವಾಲಯ, ಹೆರೋದನು ಕಟ್ಟಿದ ದೇವಾಲಯ ಮತ್ತು ಈ ಕೊನೆ ದಿನಗಳಲ್ಲಿ ಯಹೂದ್ಯರ ಮೂಲಕ ಆಲಯವನ್ನು ಯಾರು ಕಟ್ಟಿಸ್ಕೊಳ್ತಾರೆ ಎಂಬುದಾಗಿ ನಾವು ನೋಡಿದ್ದೀವಿ. ಅದು ಕ್ರಿಸ್ತ ವಿರೋಧಿಗಾಗಿ ಸಿದ್ಧವಾಗ್ತಿರುವಂಥ ದೇವಾಲಯ ಎಂಬುದಾಗಿ ನೋಡ್ತಾ ಇದ್ದೀವಿ. ಈ ಮುಂದುವರೆದ ಭಾಗಕ್ಕಾಗಿ ಬಂದಾಗ ಇಲ್ಲಿ ಈ ಆಂಟಿಕ್ರೈಸ್ಟ್ ಅಂದರೆ ಈ ಒಂದು ಆಂಟಿಕ್ರಿಸ್ತನ ಏನು ಮಾಡ್ತಾನೆ ಅಂದರೆ ಯಹೂದ್ಯರ ಮೂಲಕವಾಗಿ ದೇವಾಲಯವನ್ನು ಕಟ್ಟಿಸಿಕೊಂಡು ಆ ದೇವಾಲಯದಲ್ಲಿ ಕೂತ್ಕೊಂಡು ನಾನೇ ದೇವರು ಕ್ರಿಸ್ತನೆಂಬುದಾಗಿ ಆತನು ಆರಾಧಿಸಲ್ಪಡ್ತಾನೆ. ಅದಾದ ನಂತರ ಬಹಳ ಯಹೂದ್ಯರಿಗೆ ಗೊತ್ತಾದ ನಂತರ ಅವ್ರು ಏನು ಮಾಡ್ತಾರೆ, ಅದು ಅವನು ದೇವರಲ್ಲ, ಕ್ರಿಸ್ತನಲ್ಲ ಎಂಬುದಾಗಿ ಚೆದರಿ ಹೋಗುವಂಥ ಭಾಗಗಳನ್ನು ನಾವು ನೋಡಿದ್ವಿ. ಅದೇ ಭಾಗವನ್ನು ಮುಂದುವರಿಸಿದಾಗ ಇಲ್ಲಿ ಪ್ರಕಟಣೆ ಗ್ರಂಥದ 11ನೇ ಅಧ್ಯಾಯದ ಭಾಗಕ್ಕಾಗಿ ಬಂದಾಗ ಯೋಹಾನನಿಗೆ ದೇವಾಲಯವನ್ನು ಮತ್ತು ಯಜ್ಞವೇದಿಯನ್ನು ಮಾತ್ರ ಅಳತೆ ಮಾಡಲು ಅಪ್ಪಣೆ ಕೊಡಲ್ಪಡ್ತಾ ಇದೆ. ಇಲ್ಲಿ ದೇವಾಲಯದ ಹೊರಗಿನ ಸ್ಥಳ ಅನ್ಯ ಜನರಿಂದ ಅಂದರೆ ಅವಿಶ್ವಾಸಿಗಳಿಂದ ತುಳಿದಾಡಲ್ಪಡ್ತದೆ. ಎಷ್ಟು ವಾರಗಳು? 42 ವಾರಗಳು ಅಥವಾ 1260 ದಿನಗಳ ಕಾಲ ಅಥವಾ 3.5 ವರ್ಷಗಳ ಕಾಲ ದೇವರು ಸಭೆಯನ್ನು ಹಿಂಸಿಸುವುದಕ್ಕೆ ಏನು ಮಾಡ್ತಾನೆ, ವಿಶ್ವಾಸಿಗಳಲ್ಲದ ಅಂದರೆ ಅನ್ಯರ ಅಂದರೆ ಅವಿಶ್ವಾಸಿಗಳಿಗೆ ಕಾಲಾವಧಿಯನ್ನು ಕೊಡ್ತಾ ಇದ್ದಾರೆ. ದೇವಾಲಯದ ಹೊರಗಿನ ಸ್ಥಳವನ್ನು ಮತ್ತೆ ಸ್ಥಾಪನೆ ಮಾಡಲಿಕ್ಕೆ, ಅದು ಬಿದ್ದು ಹೋದದ್ದು, ಹಾಳಾದದ್ದು ಪುನರ್ಸ್ಥಾಪನೆ ಮಾಡಲಿಕ್ಕೆ ಆ ಸಮಯದಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಇಲ್ಲಿ. ಯಾಕೆಂದರೆ ಕೀರ್ತನೆಗಾರನ 79:1 ಹೇಳ್ತದೆ, ಇಲ್ಲಿ ಮೇಚ್ಚರು ನಿನ್ನ ಸ್ವಾಸ್ಥ್ಯವನ್ನು ಹೊಕ್ಕು ನಿನ್ನ ಪರಿಶುದ್ಧಾಲಯವನ್ನು ಹೊಲೆ ಮಾಡಿದರು ಎಂಬುದಾಗಿ ಬರೆಯಲ್ಪಡ್ತಾರೆ. ಯೆಶಾಯ ಗ್ರಂಥ 63ನೇ ಅಧ್ಯಾಯ 18ನೇ ವಚನಕ್ಕೆ ಬಂದಾಗ ಈಗ ನಮ್ಮ ವೈರಿಗಳು ನಿನ್ನ ಪವಿತ್ರಾಲಯವನ್ನು ತುಳಿದು ಬಿಟ್ಟಿದ್ದಾರೆ ಅಂತ ಇದೆ. ಇದು ಆಧಾರ ವಾಕ್ಯ. 42ನೇ ಅಧ್ಯಾಯ 42 ವಾರಗಳು ತುಳಿದಾಡುವುದಂದರೆ ಈ ಇಂದಿನ ಭಾಗಕ್ಕಾಗಿ ಬಂದಾಗ ನಾವು ಈ ದಾನಿಯೇಲ ಗ್ರಂಥದ ಚರಿತ್ರೆ ಭಾಗಕ್ಕೆ ಬಂದಾಗ 70 ವಾರವನ್ನು ನೆನಪು ಮಾಡ್ಕೊಳ್ಬೇಕು. 70 ವಾರಗಳ ಕುರಿತಾಗಿ ನಾವು ನೆನಪು ಮಾಡಿಕೊಳ್ಳುವಾಗ ಅದನ್ನು ಧ್ಯಾನಿಸಿದ್ರೆ 7 ವರ್ಷ ಸಂಕಟ ಕಾಲ ಮತ್ತು ಮಹಾ ಸಂಕಟ ಕಾಲವನ್ನು ತಿಳಿಸಲ್ಪಡ್ತದೆ. ದಾನಿಯೇಲನ 70 ವಾರಗಳು 7ನೇ ತುತ್ತೂರಿಯನ್ನು ಊದುವ ಸಮಯವು ಬಂದಾಗ 3.5 ವರ್ಷಗಳ ಕಾಲ ಮಹಾ ಸಂಕಟ ಕಾಲವಾಗಿ ಪ್ರಾರಂಭವಾಗ್ತದೆ. ಮಹಾ ಸಂಕಟ ಕಾಲ ಆ ಸಂದರ್ಭದಲ್ಲಿ ಏನಾಗ್ತಂದ್ರೆ ದೇವಾಲಯದ ಹೊರಭಾಗವು ಅನ್ಯ ಜನರಿಂದ ತುಳಿಯಲ್ಪಡ್ತದಂತೆ. ಯಹೂದ್ಯರಿಗೆ ಸುವಾರ್ತೆಯನ್ನು ಸಾರಲು ದೇವರ ಕುರಿತು ಸಾಕ್ಷಿ ಕೊಡಲಿಕ್ಕೆ 2 ಸಾಕ್ಷಿಗಳನ್ನು ಕಳಿಸ್ತದೆ. ಹಾಗಾದರೆ ಯಹೂದ್ಯರ ರಕ್ಷಣೆ ಹೊಂದಿಲ್ವಾ ಅಂತ ನೀವು ಪ್ರಶ್ನೆ ಕೇಳೋದಾದರೆ ಅಲ್ಲಿ ಅರ್ಧ ಭಾಗದ ಜನರು ಮೆಸ್ಸಿಯನ್ನ ಎದುರು ನೋಡ್ತಿದ್ದಾರೆ, ಇನ್ನು ಅರ್ಧ ಭಾಗ ಜನರು ಮೋಶೆ ಧರ್ಮಶಾಸ್ತ್ರದ ಯೆಹೋವನನ್ನು ನೋಡ್ತಾ ಇದ್ದಾರೆ. ಯಾರೆಲ್ಲ ಯೇಸು ಕ್ರಿಸ್ತನನ್ನು ಮೆಸ್ಸಿಯನು ಬರಬೇಕಾದ ರಕ್ಷಕನು ಯೇಸುವೆ ಎಂಬುದಾಗಿ ಎದುರು ನೋಡ್ತಾ ಇದ್ರೋ ಆ ಯಹೂದ್ಯರಿಗೆ ಏನಾಗ್ತದೆ ಅಂತಂದರೆ ಆವಾಗ ರಕ್ಷಣೆ ಉಂಟಾಗ್ತದೆ. ಇನ್ನೂ ಕೂಡ ಯಾಕೆ ಯುದ್ಧಗಳು, ಯಾಕೆ ಸಮಸ್ಯೆಗಳು ಬರ್ತಾ ಇದೆ ಅಂದರೆ ಇಲ್ಲಿ ಅರ್ಧ ಜನರು ಯೆಹೋವನನ್ನು, ಅರ್ಧ ಜನರು ಮೆಸ್ಸಿಯನನ್ನು ಎದುರು ನೋಡುವಂಥ ಸ್ಥಿತಿಗಳಲ್ಲಿ ಹೋಗಿರೋದ್ರಿಂದ ದೇವರ ಕುರಿತು ಸಾಕ್ಷಿ ಕೊಡ್ಲಿಕ್ಕೆ 2 ಸಾಕ್ಷಿಗಳು ಬರ್ತಾರೆ, 2 ಜನ ಸಾಕ್ಷಿಗಳು ಬರ್ತಾರೆ. ಈ ಸಾಕ್ಷಿಗಳನ್ನು ನಾವು ಧ್ಯಾನ ಮಾಡೋದಕ್ಕಿಂತ ಮುಂಚೆ, ಅದನ್ನು ಕಲಿಯೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಸಮಯ ನಾವು ಕ್ರಿಸ್ತನ ಬಗ್ಗೆ ಬರೋಣ, ಯೇಸು ಕ್ರಿಸ್ತನ ಆಳ್ವಿಕೆ ಬಗ್ಗೆ ಬರೋಣ. ಅಂದರೆ ಆಂಟಿಕ್ರೈಸ್ಟ್ನ ಆಂಟಿಕ್ರೈಸ್ತನಿಗೆ ಕಟ್ಟಲ್ಪಟ್ಟಂಥ ಯೆರೂಸಲೇಮಿನ ದೇವಾಲಯದಲ್ಲಿ ಕೂತ್ಕೊಂಡು ಪ್ರತಿಷ್ಠೆ ಮಾಡ್ಕೊಂಡು ನಾನು ದೇವರೆಂಬುದಾಗಿ ನೋಡ್ತೇನೆ ಎಂಬುದಾಗಿ ನಾವು ಕಲ್ತೀವಿ. ಈ ಮುಂದಿನ ಭಾಗಕ್ಕಾಗಿ ನಾವು 2 ಸಾಕ್ಷಿಗಳ ಕುರಿತಾಗಿ ನೋಡೋದಕ್ಕಿಂತ ಮುಂಚೆ ಇಲ್ಲಿ 1000 ವರ್ಷ ಆಳ್ವಿಕೆಯ ಸಮಯದಲ್ಲಿ ದೇವಾಲಯ ಹೇಗಿರುತ್ತೆ ನೋಡೋಣ. ಈ ದೇವಾಲಯ ಹೇಗಿರುತ್ತೆ, ಆಲಯವನ್ನು ಹೇಗೆ ಕಟ್ಟಲ್ಪಡ್ತದೆ, ಅಲ್ಲಿ ಏನಿರ್ತದೆ ಎಂಬುದಾಗಿ ಸ್ವಲ್ಪ ಭಾಗ ನೋಡಿಕೊಂಡು ನಾನು ಮುಂದುವರೆದ ಭಾಗಕ್ಕಾಗಿ ಹೋಗ್ತಾ ಇದ್ದೀನಿ. ಇಲ್ಲಿ 1000 ವರ್ಷ ಆಳ್ವಿಕೆಯ ಸಮಯದಲ್ಲಿ ಯೆರೂಸಲೇಮಿನ ದೇವಾಲಯ ಕುರಿತಾಗಿ ನೋಡೋದಾದರೆ ಮಹಾ ಸಂಕಟ ಕಾಲ ಮುಗಿದ ಮೇಲೆ ದೇವರು ಸೈತಾನನನ್ನು 1000 ವರ್ಷ ಬಂಧನದಲ್ಲಿಡ್ತಾರೆ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಸಂಕಟ ಕಾಲ, ಮಹಾ ಸಂಕಟ ಕಾಲ ಮುಗಿದ ಮೇಲೆ ಈ ಸಂಕಟ ಕಾಲ ಒಂದಾಯಿತು, ಮತ್ತೊಂದು ಮಹಾ ಸಂಕಟ ಕಾಲ ಮುಗಿದ ಮೇಲೆ ದೇವರು ಸೈತಾನನನ್ನು 1000 ವರ್ಷ ಬಂಧನದಲ್ಲಿಡ್ತಾರೆ. ದೇವರು ತನ್ನ ಪರಿಶುದ್ಧ ಭಕ್ತರೊಡನೆ ಆಕಾಶದಿಂದ ಭೂಮಿಗೆ ಇಳಿದು ಬರ್ತಾರೆ. ಯಾಕಂತಂದರೆ ಉಳಿದಂಥ ಭಕ್ತರಿಗೋಸ್ಕರ, ತನ್ನ ಜನರಿಗೋಸ್ಕರ ಇಳಿದು ಬರ್ತಾರೆ. ಆ ಭಕ್ತರೊಡನೆ ಆಕಾಶದಿಂದ ಭೂಮಿಗೆ ಇಳಿದು ಬರುವಾಗ ಯೇಸು ಕ್ರಿಸ್ತನು ಭೂಮಿಯಲ್ಲಿ 1000 ವರ್ಷ ಆಳ್ವಿಕೆ ಮಾಡ್ತಾನೆ.
ಯೆರೂಸಲೇಮು ಮುಖ್ಯ ಪ್ರಧಾನ ಪಟ್ಟಣವಾಗಿ ಅದನ್ನು ಮಾಡ್ಕೊಳ್ತಾನೆ. ಯೆರೂಸಲೇಮು ಇಡೀ ಪ್ರಪಂಚಕ್ಕೆ ಕೇಂದ್ರವಾದ ಒಂದು ಮುಖ್ಯವಾದ ಪಟ್ಟಣವಾಗಿ ಅದು ಇರ್ತದೆ. ಪ್ರಧಾನ ಪಟ್ಟಣವಾಗಿ, ಮುಖ್ಯ ಪಟ್ಟಣವಾಗಿ ಇರ್ತದೆ. ಯೇಸು ಕ್ರಿಸ್ತನು ತಾನೇ ಸಿಂಹಾಸನದಲ್ಲಿ ಕುಳಿತು ಆಳ್ವಿಕೆ ಮಾಡ್ತಾನೆ. 1000 ವರ್ಷ ಆಳ್ವಿಕೆ ಮಾಡ್ತಾನೆ ಭೂಮಿ ಮೇಲೆ. ಆತನೇ ದೇವರ ಆಲಯವನ್ನು ಕಟ್ಟಿಸ್ತಾನೆ. ಸೊಲೊಮೋನನು ಕಟ್ಟಿಸ್ದ, ಆಮೇಲೆ ಜೆರುಬ್ಬಾಬೆಲನ್ನು ಕಟ್ಟಿಸ್ದ, ಹೆರೋದನು ಕಟ್ಟಿಸ್ದ. ಇವೆಲ್ಲ ಆಲಯವನ್ನು ಕಟ್ಟಿ ಆಮೇಲೆ ಆಂಟಿಕ್ರಿಸ್ಟನ ಮೂಲಕವಾಗಿ ಆಲಯವನ್ನು ಕಟ್ಟಿಸಲ್ಪಡುವಾಗ ಎಲ್ಲ ಮುಗಿಯುತ್ತದೆ. ಅದಾದ ನಂತರ ಬಂದಾಗ ಕೊನೆಯದಾಗಿ 1000 ವರ್ಷ ಆಳ್ವಿಕೆಯಲ್ಲಿ ಯೇಸು ಕ್ರಿಸ್ತನು ತಾನೇ ಸಿಂಹಾಸನದಲ್ಲಿ ಕುಳಿತು ಆಳ್ವಿಕೆ ಮಾಡ್ತಾನೆ 1000 ವರ್ಷದಲ್ಲಿ. ಆ 1000 ವರ್ಷ ಆಳ್ವಿಕೆಯಲ್ಲಿ ನಾನು, ನೀನು, ನಾವೆಲ್ಲರೂ ಕೂಡ 1000 ವರ್ಷ ಯೇಸು ಕ್ರಿಸ್ತನ ಜೊತೆಗೆ ನಾವು ಈ ಭೂಮಿಯಲ್ಲಿ ಆಳ್ವಿಕೆ ಮಾಡ್ತೀವಿ. ದೇವರ ಆಲಯವನ್ನ ಕಟ್ಟಿಸ್ತಾನೆ. ಜಕರ್ಯ 6ನೇ ಅಧ್ಯಾಯ 12ನೇ ವಚನ 13ನೇ ವಚನದಲ್ಲಿ ಬಂದಾಗ ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾರೆ, ಇಗೋ ಮೊಳಿಕೆ ಎಂಬ ಪುರುಷನು ಅವನು ಇದ್ದಲ್ಲಿಯೇ ವೃದ್ಧಿಯಾಗಿ ಯೆಹೋವನ ಆಲಯವನ್ನು ಕಟ್ಟಿಸುವೆನು ಅಂತೇಳಿ ಜಕರ್ಯ ಗ್ರಂಥದಲ್ಲಿ, ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಡ್ತಾರೆ. ಅದರ ಆಲಯವನ್ನು ಕಟ್ಟಿಸಿ ರಾಜವೈಭವವನ್ನು ತಾಳಿ ತನ್ನ ಸಿಂಹಾಸನದಲ್ಲಿ ಆಸೀನನಾಗಿ ಆತನು 1000 ವರ್ಷ ಆಳ್ವಿಕೆ ಮಾಡಲಿಕ್ಕಿದ್ದಾನೆ ಯೇಸು ಕ್ರಿಸ್ತನು. ಯಾಜಕರು ತನ್ನ ಸಿಂಹಾಸನದಲ್ಲಿ ಕೂಡಿರುವನು, ಅವರಿಬ್ಬರು ಸಮ್ಮತಿ ಸಮಾಧಾನಗಳಿಂದಿರುವುದಂತ ವಾಕ್ಯ ಭಾಗ ಅಲ್ಲೊಬ್ಬ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಹೆಜ್ಕೇಲ ಪ್ರವಾದನೆ ಗ್ರಂಥ 45:7ನೇ ವಚನಕ್ಕೆ ಬಂದಾಗ, ಪ್ರಭುವಿನ ಸ್ವಾಸ್ಥ್ಯವು ನೀವು ಮೀಸಲಾಗಿ ಸಮರ್ಪಿಸುವ ಕ್ಷೇತ್ರಕ್ಕೂ ರಾಜಧಾನಿಗೂ ಒಳಪಟ್ಟು ಭೂಮಿಗೂ ಉಭಯ ಪಾರ್ಶ್ವಗಳಲ್ಲಿರುವುದಂತ ಎಲ್ಲ ಕಡೆ ಹಬ್ಬಿಕೊಳ್ತದೆ ಆತನ ರಾಜ್ಯ. ಅಂದರೆ 1000 ವರ್ಷ ಆಳ್ವಿಕೆಯ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಈ ನೂತನ ದೇವಾಲಯದ ವಿಧಾನ, ಅದರ ಲಕ್ಷಣಗಳು, ಅದರ ವಿಸ್ತೀರ್ಣ, ಅದರ ಆಡಳಿತಗಳು ಎಲ್ಲವೂ ಏನಿದೆ ಅಂದರೆ ಹೆಜ್ಕೇಲ 40ನೇ ಅಧ್ಯಾಯದಿಂದ 48ನೇ ಅಧ್ಯಾಯದವರೆಗೆ ಅಲ್ಲಿ ವಿವರಣೆಗಳು ನೀವು ಓದಿಕೊಂಡ್ರೆ ನಿಮಗೆ ಅಲ್ಲಿ ಸಿಗುತ್ತದೆ. ಮತ್ತೊಂದು ಸಲ ಹೇಳ್ತೀನಿ ಕೇಳ್ರಿ. ನೂತನ ದೇವಾಲಯದ ವಿಧಾನ ಮತ್ತು ಅದರ ಲಕ್ಷಣಗಳು, ಆಡಳಿತ, ವಿಸ್ತೀರ್ಣ, ಅದರ ಭಾಗಗಳು ಏನಾಗ್ತದೆ ಅಂದರೆ ಹೆಜ್ಕೇಲ 40ನೇ ಅಧ್ಯಾಯದಿಂದ 48ನೇ ಅಧ್ಯಾಯದವರೆಗೆ ವಿವರಣೆಗಳನ್ನು ನಾವು ಆ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಇದನ್ನು ವಿವರವಾಗಿ ನಾವು ಓದಿ ತಿಳ್ಕೊಳ್ಳೋದಾದರೆ, ಇಸ್ರಾಯೇಲರ ದೇವರು ಆಗಿರುವಂಥ ಕರ್ತನೂ ಆಗಿರುವಂಥವನು ದೇವಾಲಯದ ಈ ಒಂದು ಭಾಗವನ್ನು ನೋಡ್ತಾ ಇದ್ದಾನೆ. ಈ ದೇವಾಲಯದ ಯೆರೂಸಲೇಮಿನ ದೇವಾಲಯದ ಒಳಭಾಗದಲ್ಲಿ ನೋಡುವಾಗ, ಅದರ ನಡೆದು ಬಂದ ಹಾದಿ, ಅದರ ಒಳನೋಟ ನೋಡುವಾಗ ನಾವು ಈಗ ಧ್ಯಾನ ಮಾಡೋಣ. 2 ಜನ ಸಾಕ್ಷಿಗಳ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೀವಿ. 2 ಜನರ ಸಾಕ್ಷಿಗಳ ಕುರಿತಾಗಿ ನೋಡ್ತಾ ಇದ್ದೀವಿ. ಇಲ್ಲಿ 2 ಸಾಕ್ಷ್ಯಗಳು ಭೂಮಿಗೆ ಬರ್ತಾರೆ. ಅದನ್ನು ಭಾಗವೇಳಿ ನಾನು ಮುಗಿಸ್ಲಿಕ್ಕಿದ್ದೀನಿ. 2 ವ್ಯಕ್ತಿಗಳು ಅವ್ರು ಯಾರಾಗಿದ್ದಾರೆ? ಮನುಷ್ಯರಾಗಿರ್ತಾರೆ. ಮಲಾಕಿಯ 4:5ನೇ ವಚನಕ್ಕೆ ಬಂದಾಗ, ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಪ್ರವಾದಿಯಾದ ಎಲಿಯನನ್ನು ನಿಮ್ಮ ಬಳಿಗೆ ಕಳಿಸುವೆನು. ಇವರ ಹೆಸರು ಎಲಿಯ ಮತ್ತು ಮೋಶೆ ಎಂಬುದಾಗಿ. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ, ಮೋಶೆ ಬರೋದಿಲ್ಲ, ಹನೋಕ ಬರ್ತಾನೆ ಅಂತ ಹೇಳ್ತಾರೆ. ಅಂದರೆ ಮಲಾಕಿ ಗ್ರಂಥ 4:5ನೇ ವಚನಕ್ಕೆ ಬಂದಾಗ ಇಲ್ಲಿ ಏನು ಹೇಳಲ್ಪಡ್ತದೆ ಅಂತಂದರೆ, ಇಲ್ಲಿ ಎಲಿಯನನ್ನು ಯೆಹೋವನ ಆಗಮನದ ಭಯಂಕರವಾದ ದಿನವು ಬರುವಾಗ ಎಲಿಯ ಬರ್ತಾನೆ ಎಂಬುದಾಗಿ ಹೇಳಲ್ಪಡ್ತಾ ಇದೆ. ಹಾಗಾದರೆ ಇಲ್ಲಿ ಇವರ ಹೆಸರು ಎಲಿಯ ಮತ್ತು ಮೋಶೆ ಎಂಬುದಾಗಿ ಇನ್ನು ಕೆಲವರು ಹೇಳ್ತಿದ್ದಾರೆ. ಇನ್ನು ಕೆಲವರು ಹೇಳ್ತಾರೆ ಮೋಶೆ ಬರೋದಿಲ್ಲ, ಹನೋಕ ಬರ್ತಾನೆ ಅಂತ ಹೇಳ್ತಾರೆ. ಯಾಕಂತಂದರೆ ಹನೋಕನು ಸತ್ತಿಲ್ಲ, ಹಾಗೆ ಅಂದರೆ ಎತ್ತಲ್ಪಟ್ಟ, ಪರಲೋಕಕ್ಕೆ ಆತನು ಎತ್ತಲ್ಪಟ್ಟ, ಸತ್ತಿಲ್ಲ ಅಂತ ಅವನ್ನ ಹಾಗೆ ಕರೆದುಕೊಂಡಿದ್ದಾನೆ ಎಂಬುದಾಗಿ ಭಾವಿಸ್ತಾರೆ. ಆದರೆ ಹೆಚ್ಚಿನದಾಗಿ ನೀವು ನೋಡೋದಾದರೆ ಚರಿತ್ರೆ ಭಾಗದ ನೀವು ಹಿಂತಿರುಗಿ ಆ ಹಿನ್ನೆಲೆ ಭಾಗದ ಚರಿತ್ರೆ ಭಾಗಕ್ಕೆ ಬಂದಾಗ, ಈ ಮಹಾ ಸಂಕಟ ಕಾಲದಲ್ಲಿ ದೇವರು ಉಪಯೋಗಿಸುವಂಥ ರೀತಿ, ಅವರಿಗಿರುವ ಅಧಿಕಾರವನ್ನು ನೋಡಿದರೆ, ಮೋಶೆ ತನ್ನ ಕಾಲದಲ್ಲಿ ಈ ರೀತಿ ಅದ್ಭುತಗಳನ್ನು, ವಿಮೋಚನೆ ಕಾಂಡದಲ್ಲಿ ಉಪದ್ರವಗಳನ್ನು, ಅದ್ಭುತಗಳನ್ನು ಐಗುಪ್ತದಲ್ಲೇ ದೇಶದಲ್ಲಿ ಮಾಡ್ದ. ಹನೋಕನು ತನ್ನ ಸೇವೆ ಮಾಡಲಿಲ್ಲ, ಹನೋಕನು ಎತ್ತಲ್ಪಟ್ಟ ಅಷ್ಟೇ. ಆದರೆ ಮೋಶೆ ಏನೆಲ್ಲ ಹೇಳ್ತಾನೆ ಉಪದ್ರವ ಕಾಲಗಳಲ್ಲಿ, ಮೋಶೆ ಮೂಲಕ ದೇವರು ಐಗುಪ್ತದಲ್ಲಿ ಏನು ತೋರಿಸಿದ್ರು, ಆ ಉಪದ್ರವ ಕಾಲಗಳು, ಆಮೇಲೆ ಮತ್ತೆ ನೀರು ರಕ್ತವಾಗುವಂಥದ್ದು, ಕಪ್ಪೆಗಳ ಬಾಧೆಗಳು, ಮಿಡತೆಗಳ ಬಾಧೆಗಳು, ಏನೆಲ್ಲ ಆನೆಕಲ್ಲಿನ ಮಳೆಗಳು, ಉಪದ್ರವಗಳು, ಕತ್ತಲು, ಕಾರ್ಗತ್ತಲು, ಗಡ್ಡೆಗಳು, ಚೊಚ್ಚಲು ಸಾಯುವಂಥದ್ದು, ಇವೆಲ್ಲ ವಿಮೋಚನೆ ಪುಸ್ತಕದಲ್ಲಿ ಬರೆಯಲ್ಪಡ್ತದೆ. ಈ ಭಾಗವನ್ನು ನೋಡಿ, ಈ ಉಪದ್ರವಗಳು ಎಲ್ಲಿ ಬರ್ತವೆ ಅಂದರೆ ಪ್ರಕಟಣೆ ಗ್ರಂಥದಲ್ಲಿ ಬರ್ತಾ ಇವೆ. ಈ ಉಪದ್ರವ ಕಾಲಗಳಲ್ಲಿ ಒಂದು ಒಳ್ಳೆ ಪ್ರವಾದಿಯಾಗಿದ್ದಂಥವನು ಮೋಶೆ. ಹಾಗಾಗಿ ಮೋಶೆ ಅವನು ತಿರುಗಿ ಬರ್ಲಿಕ್ಕಿದ್ದಾನೆಂಬುದಾಗಿ ಖಚಿತವಾದ ಚರಿತ್ರೆ ಭಾಗದಲ್ಲಿ ಬರೆಯಲ್ಪಡ್ತದೆ. ಇಲ್ಲಿ ಅಧಿಕಾರವನ್ನು ನೋಡಿದ್ರೆ, ಮೋಶೆಯು ತನ್ನ ಕಾಲದಲ್ಲಿ ಈ ರೀತಿ ಅದ್ಭುತಗಳನ್ನು ಮಾಡ್ತಾ ಬಂದ.
ಆದರೆ ಮೋಶೆ ಬರುವಂಥ ವ್ಯಕ್ತಿ ಅಂತ ನಾವು ಭಾವಿಸ್ತಾ ಇದ್ದೀವಿ. ಅದು ಖಚಿತವಾಗಿ ಮೋಶೆನೇ ಬರಲಿಕ್ಕಿದ್ದಾನೆ ಎಂಬುದಾಗಿ ಚರಿತ್ರೆ ಭಾಗದಲ್ಲಿ ಬರೆಯಲ್ಪಡ್ತದೆ. ಹಾಗಾದರೆ ನಮಗೆ ಅದು ಗೊಂದಲ ಬೇಡ. ಹನೋಕ ಬರ್ತಾನೋ, ಮೋಶೆ ಬರ್ತಾನೋ, ಯಾರು ಬರ್ತಾನೋ ಬೇಡ. ಆದರೆ ಇಬ್ಬರು ಸಾಕ್ಷಿಗಳನ್ನು ದೇವರು ಕಳಿಸ್ಲಿಕ್ಕಿದ್ದಾನೆ. ಹಾಗಾದರೆ ಕರ್ತನಿಗಾಗಿ ಭೂಮಿ ಮೇಲೆ ಏನೆಲ್ಲ ಈ ಅದ್ಭುತಗಳು ನಡೀತೋ, ಆ ಒಬ್ಬ ಪ್ರವಾದಿಯಾದ, ಒಂದು ಗ್ರೇಟ್ ಪ್ರವಾದಿಯಾದ ಮೋಶೆ ಮತ್ತು ಎತ್ತಲ್ಪಟ್ಟಂಥ ಎಲಿಯ 2 ಜನ ಸಾಕ್ಷಿಗಳಾಗಿ ಭೂಮಿ ಮೇಲೆ ಬರಲಿಕ್ಕಿದ್ದಾನೆ. ಅದನ್ನು ಹನೋಕನ ಕುರಿತಾಗಿ ನಾವೆಲ್ಲೂ ಕೂಡ ಬೈಬಲಲ್ಲಿ ಆತನು ಮಾಡಿದ ಮಿರಾಕಲ್ಗಳು, ಅದ್ಭುತಗಳು, ಚರಿತ್ರೆ ಭಾಗಗಳನ್ನು ನೋಡ್ತಲ್ಲ, ಮೋಶೆ ಕುರಿತಾಗಿ ನೋಡ್ತಾ ಇದ್ವಿ. ಅಂದರೆ ಇಬ್ಬರು ವ್ಯಕ್ತಿಗಳು ಯೇಸು ಕ್ರಿಸ್ತನ ಕುರಿತು ಸಾಕ್ಷಿ ಕೊಡ್ತಾ ಇದ್ದಾರೆ. ಭೂಮಿ ಮೇಲೆ ಬಂದು 2 ಜನ ಸಾಕ್ಷಿ ಕೊಡ್ತಾರೆ. ಅಂದರೆ ಪ್ರಕಟಣೆ ಗ್ರಂಥ ಅದರ 11ನೇ ಅಧ್ಯಾಯ 3ನೇ ವಚನಕ್ಕೆ ಬಂದಾಗ ಪ್ರವಾದಿಸುವ ಹಾಗೆ ಮಾಡ್ತಾರೆ. ಅಂದರೆ ಯೇಸು ಕ್ರಿಸ್ತನ ಕುರಿತು ಪ್ರವಾದಿಸುವರಾಗಿರ್ತಾರೆ ಇವರು. ಆತನು ಬರಲಿಕ್ಕಿದ್ದಾನೆ, ಮೆಸ್ಸಿಯ ಬರಲಿಕ್ಕಿದ್ದಾನೆ, ಆತನ ರಕ್ಷಕನೆಂಬುದಾಗಿ ಪ್ರವಾದಿಸ್ತಾರೆ. ಇವರು ಆ ದಿನದ ಅಂದರೆ 3.5 ವರ್ಷಗಳು, ಅಂದರೆ 1260 ದಿನ ಪ್ರವಾದಿಸ್ತಾರೆ. 1260 ದಿನಗಳು ಪ್ರವಾದಿಸ್ತಾರೆ. ಈ ವ್ಯಕ್ತಿಗಳಾದ ಪ್ರವಾದಿಗಳು ಇವರು ಆಗಿರ್ತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ ಗೋಣಿ ತಟ್ಟನ್ನು ಉಡುಪಾಗಿ ಅವ್ರೇನು ಮಾಡ್ತಾರೆ, ಹೊದ್ಕೊಂಡಿರ್ತಾರೆ. ಅವರೊಂದು ಸರಳವಾದ ಸೂಚನೆಯನ್ನು, ಒಂದು ಜೀವನವನ್ನು ಈ 3.5 ವರ್ಷಗಳ ಕಾಲ ಭೂಮಿ ಮೇಲೆ ಮಾಡ್ತದೆ. ಹಾಗಾದರೆ ಇವರು ಯಾವುದಕ್ಕೆ ಸೂಚನೆ ಆಗಿದ್ದಾರೆ ಅಂತಂದರೆ, ಇವರು ಎಣ್ಣೆ ಮರಕ್ಕೆ ಸೂಚನೆ ಆಗಿದ್ದಾರೆ ಎಂಬುದಾಗಿ ವಾಕ್ಯ ಭಾಗ ಬರೆಯಲ್ಪಡ್ತದೆ. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 4ನೇ ವಚನಕ್ಕೆ ಬಂದಾಗ ಪರಲೋಕದ ಒಡೆಯನ ಮುಂದೆ ನಿಂತಿರುವ 2 ಎಣ್ಣೆಯ ಮರಗಳು ಎಂಬುದಾಗಿ ಬರೆಯಲ್ಪಡ್ತಾ ಇದೆ. ಅಂದರೆ ಜಕರ್ಯ ಗ್ರಂಥ 4ನೇ ಅಧ್ಯಾಯ 11ನೇ ವಚನದಿಂದ 14ನೇ ವಚನದವರೆಗೆ ಈ ವಾಕ್ಯದ ಪ್ರಕಾರ ಎಣ್ಣೆಯನ್ನು ತುಂಬಿಡುವ ಚಿನ್ನದ 2 ಡಬ್ಬಿಗಳು ಅಂದರ್ಥ. ಅಂದರೆ ಸರ್ವಲೋಕದ ಒಡೆಯನ ಸನ್ನಿಧಿ ಸೇವಕರು ಎಣ್ಣೆಯ ಬುಗ್ಗೆಗಳು 2 ಪುರುಷಗಳು ಅಂತ ಹೇಳಲ್ಪಡ್ತಾ ಇದೆ. ಎಣ್ಣೆಯನ್ನು ಅಭಿಷೇಕ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತಾರೆ. ದೇವರ ಅಭಿಷೇಕ ಯಾವಾಗಲೂ ತುಂಬಿಕೊಂಡಿರುವ, ಯಾವಾಗಲೂ ಪವಿತ್ರಾತ್ಮ ಭರಿತರಾಗಿರುವುದೆಂಬುದಾಗಿ ಅರ್ಥ. 2 ಜನ ಸಾಕ್ಷಿಗಳು ಭೂಮಿಯಲ್ಲಿ ಬರಲಿಕ್ಕಿದ್ದಾರೆ. ನನ್ನ ಭಾಗಕ್ಕೆ ಬಂದಾಗ ಅದಾದ ನಂತರ ಇಬ್ಬರು ಸಾಕ್ಷಿಗಳು ಏನು ಮಾಡ್ತಾರೆ ಅಂದರೆ 42 ವಾರಗಳು ಅಥವಾ 1260 ದಿನ ಅಥವಾ 3.5 ವರ್ಷ ಸೇವೆ ಮಾಡುವ ಅವಧಿ ಅವರಿಗೆ ಕೊಡಲ್ಪಡ್ತಾರೆ. 2 ಜನ ಸಾಕ್ಷಿಗಳಿಗೆ ಕೊಡಲ್ಪಡ್ತಾ ಇದೆ. ಆಗ ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನಕ್ಕೆ ಬಂದಾಗ ಇಲ್ಲಿ ಪ್ರವಾದಿಸುವ ಸೇವೆ ಹೇಗಿರ್ತದಂದರೆ, ಮಳೆ ಬೀಳದಂತೆ ಮಾಡುವುದು, ಆಕಾಶವನ್ನು ಮುಚ್ಚುವುದು. ಎಲಿಯ 3 ವರ್ಷ 6 ತಿಂಗಳು ಮಳೆ ಬಂದಿಲ್ಲ ಅಂತಂದ. ಮೋಶೆ ಕೂಡ ಅಲ್ಲಿ ಅದ್ಭುತಗಳನ್ನು ಐಗುಪ್ತ ದೇಶದಲ್ಲಿ ಅದ್ಭುತಗಳನ್ನು ಮಾಡ್ದ ಅಲ್ವಾ. ಹಾಗೆ ಈ ಪ್ರಕಟಣೆ ಗ್ರಂಥಕ್ಕೆ ಬಂದಾಗ ಇಲ್ಲಿ ಅವರು ಪ್ರವಾದಿಸುವ ವೇಳೆ ಮಳೆ ಬೀಳದಂತೆ ಮಾಡುವುದು, ಆಕಾಶವನ್ನು ಮುಚ್ಚಿರುವುದು, ನೀರು ರಕ್ತವಾಗುವಂತೆ ಮಾಡುವುದು, ಸಕಲ ವಿಧವಾದ ಉಪದ್ರವಗಳಿಂದ ಭೂಮಿಯನ್ನು ಪೀಡಿಸುವುದಕ್ಕೆ ಇವರಿಗೆ ಅಧಿಕಾರ ಕೊಡಲ್ಪಡ್ತದೆ. 2 ಜನ ಪ್ರವಾದಿಗಳಿಗೆ ಕೊಡಲ್ಪಡ್ತಾ ಇದೆ. ಇದು ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡುವಂಥ ಈ ಭಾಗ. ಇದಾದ ನಂತರ ಈ ಶತ್ರುಗಳನ್ನು ಬೆಂಕಿಯಿಂದ ದಹಿಸಿ ಬಿಡುವ ಅಧಿಕಾರ ಕೂಡ ಇವರಿಬ್ಬರಿಗೆ ಕೊಡಲ್ಪಡ್ತಾ ಇದೆ. ಅಂದರೆ ನೀರು ರಕ್ತವಾಗುವಂತೆ ಮಾಡ್ತಾರೆ ಅಲ್ವಾ, ರಕ್ತವಾಗುವಂತೆ, ಮಳೆ ತಡೆಯುವಂತೆ. ಪ್ರಕಟಣೆ 11ನೇ ಅಧ್ಯಾಯ 5ನೇ ವಚನದಿಂದ 6ನೇ ವಚನಕ್ಕೆ ಬಂದಾಗ ಹೀಗೆ ಭೂಮಿಯಲ್ಲಿ ಸಕಲ ಉಪದ್ರವಗಳನ್ನು ಉಂಟು ಮಾಡುವ ಅಧಿಕಾರ ಇವರಿಬ್ಬರು ಪ್ರವಾದಿಗಳಿಗೆ ಕೊಡಲ್ಪಡ್ತಾ ಇದೆ. ಆಮೇಲೆ ಇವರಿಬ್ಬರ ಅವಧಿ ಮುಗಿದ ನಂತರ ಕ್ರಿಸ್ತ ವಿರೋಧಿ ಇವರನ್ನು ಕೊಲ್ತಾನೆ ಅಂತ ಇದೆ. ಇವರಿಬ್ಬರ ಅವಧಿ ಮುಗಿದ ನಂತರ ಕ್ರಿಸ್ತ ವಿರೋಧಿ ಇವರನ್ನು ಕೊಲ್ತಾನೆ. ಪ್ರಕಟಣೆ 11ನೇ ಅಧ್ಯಾಯ 7ನೇ ವಚನಕ್ಕೆ ಬಂದಾಗ ಇವರು ತಮ್ಮ ಸಾಕ್ಷ್ಯನ ಹೇಳಿ ಮುಗಿಸಿದ ನಂತರ ಅಧೋಲೋಕದಿಂದ ಬರುವ ಮೃಗವು ಇವರ ಮೇಲೆ ಯುದ್ಧ ಮಾಡಿ ಇವರನ್ನು ಜಯಿಸಿ ಕೊಲ್ತದೆ. ಇದು ಯಾಕೆ ಅಂದರೆ ಯಹೂದ್ಯರಿಗೆ ಇವರಿಬ್ಬರು ಸಾಕ್ಷಿಗಳಾಗಿ ಭೂಮಿ ಮೇಲೆ ಸಾರುವಂಥ ಅವರನ್ನು ಯಾರು ಯಹೂದ್ಯರು ಅಂಗೀಕರಿಸ್ಕೊಂಡಿಲ್ವೋ, ಯಾವ ಯೇಸು ಕ್ರಿಸ್ತನ ಬಗ್ಗೆ ಸುವಾರ್ತೆಯನ್ನು ಸಾರಿ ಅದನ್ನು ಪ್ರವಾದನೆ ಹೇಳುವಾಗ ಅಂಗೀಕರಿಸ್ಕೊಂಡಿಲ್ವೋ, ಇವರನ್ನು ಮತ್ತೆ ಕಳಿಸ್ಕೊಟ್ಟು ಯಹೂದ್ಯರು ಕರ್ತನ ಕಡೆಗೆ ನಂಬುವುದಕ್ಕೋಸ್ಕರ ಇಬ್ಬರು ಪ್ರವಾದಿಗಳನ್ನು ಕಳಿಸ್ಕೊಡ್ತಾರೆ. ಅದಾದ ನಂತರ ಇವರ ಶವಗಳು 3.5 ದಿನಗಳು ಬೀದಿಯಲ್ಲಿ ಬಿದ್ದಿರ್ತದಂತೆ. 3.5 ದಿನಗಳು ಶವಗಳು ಬಿದ್ದಿರ್ತದೆ. ಪ್ರಕಟಣೆ ಗ್ರಂಥ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅದು ಪವಿತ್ರಾತ್ಮನ ಸಹಾಯ ಇದ್ದರೆ ನಾವು ಅರ್ಥ ಮಾಡಿಕೊಂಡು ಅದನ್ನು ಗ್ರಹಿಸೋದು ಬಹಳ ಸುಲಭ. ಇಲ್ಲಿ ವಾಕ್ಯಕ್ಕೆ ಬಂದಾಗ ಪ್ರಕಟಣೆ ಗ್ರಂಥಕ್ಕೆ ಬಂದಾಗ 11ನೇ ಅಧ್ಯಾಯದ 8ನೇ ವಚನದ 11ನೇ ವಚನಕ್ಕೆ ಬಂದಾಗ ಅನಂತರ ಇವರ ದೇಹಗಳು ಪುನರುತ್ಥಾನವಾಗುವುದು. ಏಕೆಂತಂದರೆ ರಕ್ತ ಮಾಂಸವು ದೇವರ ರಾಜ್ಯವನ್ನು ಸೇರುವುದಿಲ್ಲ, ಲಯವಾಗುವ ಶರೀರವು ನಿರ್ಲಯತ್ವವನ್ನು ಹೊಂದಿ ಮಹಿಮೆ ಶರೀರವನ್ನು ಹೊಂದಿಕೊಂಡು ಪರಲೋಕಕ್ಕೆ ಏರಿ ಹೋದರು ಅಂತಾಯಿತು.
ಆದರೆ ಯೆರೂಸಲೇಮಿನ ಜನರು ಈ ಇಬ್ಬರು ಸಾಕ್ಷಿಗಳನ್ನು ತಿರಸ್ಕಾರ ಮಾಡಿದ್ದಕ್ಕೆ, ಅಂದರೆ ಇವು ಇಬ್ಬರನ್ನ ತಿರಸ್ಕಾರ ಮಾಡಿದ್ದಕ್ಕೆ ದೇವರು ಕೊಡುವ ತೀರ್ಪಿಗೆ ಒಂದು ಗುರುತನ್ನು ದೇವರು ಇದನ್ನು ಪ್ರಕಟಣೆ ಗ್ರಂಥದಲ್ಲಿ ತೋರಿಸ್ತಾ ಇದ್ದಾರೆ. ಈ ಶವಗಳು ಏನು ಮಾಡ್ತದೆ, ಪರಲೋಕಕ್ಕೆ ಏರಿ ಹೋದ ಮೇಲೆ ಪಟ್ಟಣದಲ್ಲಿ ಒಂದು ದೊಡ್ಡ ಭೂಕಂಪವಾಗಿ 7,000 ಜನರು ಸತ್ತರು. ಪ್ರಕಟಣೆ 11:14 ವಚನ, ಪ್ರಕಟಣೆ 11:14 ವಚನ. ಇಲ್ಲಿ ಯೋಹಾನನು ಇಬ್ಬರ ಸಾಕ್ಷಿಯನ್ನು ಮೃಗವು ಕೊಲ್ಲುವುದು ಅಂತ ಹೇಳುವಾಗ 2ನೇ ವಿಪತ್ತು ಅಥವಾ 6ನೇ ಉಪದ್ರವ ಬರುವಾಗ ಕಳೆದು ಹೋಯಿತು, 3ನೇ ವಿಪತ್ತು ಬರುವಾಗ ಅಥವಾ 7ನೇ ಉಪದ್ರವ ಬರುವಾಗ ಅದು ಬರಲಿದೆ ಅಂತ ಹೇಳ್ತಾ ಇದ್ದಾನೆ. ಮೊದಲನೇ ವಿಪತ್ತು 5ನೇ ತುತ್ತೂರಿ ಊದಿದಾಗ ಪ್ರಕಟಣೆ 9ನೇ ಅಧ್ಯಾಯದ 12ನೇ ವಚನದಲ್ಲಿ ಮೊದಲನೇ ವಿಪತ್ತು ಕಳೆದು ಹೋಯಿತು, ಈಗ ಇನ್ನೂ 2 ಉಪದ್ರವಗಳು ಬರಬೇಕು ಅಂತ ಹೇಳ್ತದೆ. ನನ್ನ ಕೊನೆಯ ಒಂದು ಸಂದೇಶ ಭಾಗಕ್ಕಾಗಿ ನಾನು 11ನೇ ಅಧ್ಯಾಯದ ಭಾಗಕ್ಕಾಗಿ ಬರ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 8ನೇ ವಚನಕ್ಕೆ ಬಂದಾಗ ಮಹಾಪಟ್ಟಣದ ಬೀದಿಗಳಲ್ಲಿ ಬಿದ್ದಿರ್ತವೆ ಶವಗಳು. ಈ ಪಟ್ಟಣಕ್ಕೆ ಗೂಢಾರ್ಥವಾಗಿ ಏನಂತ ಕರೀತಾರೆ ಅಂದರೆ ಸೋದೋಮ್ ಅಂತ ಕರೀತಾರೆ, ಅಥವಾ ಐಗುಪ್ತ ಅಂತ ಹೆಸರುಗಳುಂಟು. ಸೋದೋಮ್ ಅಥವಾ ಐಗುಪ್ತ ಅಂತ ಹೆಸರುಂಟು. ಈ ವಾಕ್ಯದ ವಿವರಣೆ ನಾನು ನೋಡೋದಾದರೆ, ಯೆರೂಸಲೇಮ್ ಅಂದರೆ ಯೋಹಾನನ ಕಾಲದ ದರ್ಶನದಲ್ಲಿ ಸೋದೋಮ್ ಮತ್ತು ಐಗುಪ್ತ ಎಂಬುದಾಗಿ ಮಾರ್ಪಟ್ಟಿದೆ ಅಂತ ಹೇಳ್ತದೆ. ಸೋದೋಮ್ ಎಂಬ ಪಟ್ಟಣ ಏನು ಮಾಡ್ತದೆ, ಲೋಟನ ಕಾಲದಲ್ಲಿ ಬಹಳ ಕೆಟ್ಟದಿಂದ ತುಂಬಿತ್ತು ಸೋದೋಮ್ ಪಟ್ಟಣ ಬಗ್ಗೆ ನಾವು ಆದಿಕಾಂಡ ಪುಸ್ತಕದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಈ ಲೋಟನ ಕಾಲದಲ್ಲಿ ಬಹಳ ಕೆಟ್ಟದಿಂದ ತುಂಬಲ್ಪಟ್ಟಂಥ ಇದು ದೇವರ ಕೋಪ ಅಗ್ನಿ ಈ ಪಟ್ಟಣವನ್ನು ಸುಟ್ಟು ಹಾಕ್ತದೆ ಅಲ್ವಾ, ಪಟ್ಟಣವನ್ನು ಸುಟ್ಟು ಹಾಕ್ತು. ಆ ಚರಿತ್ರೆ ಭಾಗವನ್ನು ನೋಡುವಾಗ ದೇವದೂತ ಹೋಗ್ತಿದ್ದಾನೆ, ಅಲ್ಲಿ ದೇವದೂತರು ಹೋಗ್ತಿದ್ದಾರೆ, ಲೋಟನ ಕುಟುಂಬವನ್ನು ಹೊರಗಡೆ ತರ್ತಾ ಇದ್ದಾರೆ, ಪರಲೋಕದಿಂದ ಬೆಂಕಿ ಬಂದು ಆ ಒಂದು ಸೋದೋಮ್ ಪಟ್ಟಣವನ್ನು ನಾಶ ಮಾಡೋದನ್ನು ನೋಡ್ತಾ ಇದ್ದೀವಿ ಅಲ್ವಾ. ಇಲ್ಲಿ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಈ ರೀತಿ ಗೂಢಾರ್ಥವಾದ ಯೆರೂಸಲೇಮ್ ಪಟ್ಟಣವಾಗಿದೆ ಅಂತ ಅರ್ಥ. ಐಗುಪ್ತ ರಾಜ ಮತ್ತು ಜನರು ದೇವರಿಗೆ ವಿರೋಧವಾಗಿದ್ದರು, ಗೊತ್ತಾ. ರಾಜರಾಗಲಿ ಜನರಾಗಲಿ ದೇವರಿಗೆ ವಿರೋಧವಾದ ಒಂದು ಪಟ್ಟಣ ಐಗುಪ್ತ ಪಟ್ಟಣವಾಗಿತ್ತು. ದೇವರಿಗೆ ಹಠಮಾರಿಯಾಗಿದ್ದರು ಐಗುಪ್ತದ ಜನರು. ಮೋಶೆಗೂ ಮತ್ತು ಇಸ್ರಾಯೇಲರಿಗೆ ಬಾಧಿಸುವರಾಗಿ ಕಾಣಬಂದರು ಅಲ್ಲಿನ ಜನರು. ಎಷ್ಟು ಮೋಶ ಉಪದ್ರವಗಳಾಯಿತು, ಎಷ್ಟು ಅದ್ಭುತಗಳಾಯಿತು ಅಲ್ಲಿ ಜನರು ಕಂಡುಕೊಳ್ಳೋಕೆ ಇಷ್ಟಪಡ್ತಾರೆ. ಭಾಳ ಯಹೂದ್ಯರು ಕೂಡ ಕೆಲವೊಬ್ಬರು ಸ್ವಲ್ಪ ಅಪೋಸ್ ಆದಂಥ ದಿನಗಳಲ್ಲಿ ನಾವು ಆ ಚರಿತ್ರೆ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಯೆರೂಸಲೇಮ್ ಪಟ್ಟಣ ಅದು ಆಗಿದೆ ಎಂಬುದಾಗಿ ಸೂಚನೆ ಮಾಡ್ತದೆ. ಏಕೆಂದರೆ ಒಂದು ಕಾಲದಲ್ಲಿ ಯೆರೂಸಲೇಮ್ ದೇವಾಲಯದ ಮೇಲೆ ದೇವ ಪ್ರಸನ್ನತೆ ಇಳಿದು ಬಂದಿತ್ತು. ಈಗ ಏನಾಗಿದೆ, ಯೆರೂಸಲೇಮ್ ಪಟ್ಟಣ ಕೆಟ್ಟತನಕ್ಕೆ ಕಾರಣವಾದ ಪಟ್ಟಣ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಕಾರಣ ಏನು ಅಂದರೆ, ಈ ಪಟ್ಟಣದಲ್ಲಿ ಯಾವಾಗ ಮೆಸ್ಸಿಯನನ್ನು ಎದುರು ನೋಡ್ತಾರೋ ಆಗ ಮಾತ್ರ ಅವರು ಪರಲೋಕ ರಾಜ್ಯಕ್ಕೆ ಹತ್ತಿರವಾಗ್ತಾರೆ. ಇನ್ನು ಈ ಪಟ್ಟಣದಲ್ಲಿ, ಯೆರೂಸಲೇಮಿನ ಪಟ್ಟಣದಲ್ಲಿ ಯಾವ ರೀತಿ ಸೋದೋಮ್ ಗೋಮರ್ ಪಟ್ಟಣದಲ್ಲಿ, ಐಗುಪ್ತ ಪಟ್ಟಣದಲ್ಲಿ ಅನೇಕ ಭಾಗಗಳಲ್ಲಿ ಬಂದಾಗ ಯಾವ ಪಟ್ಟಣಗಳಲ್ಲಿ ಎಂಥ ಒಂದು ಕಾರ್ಯಗಳಿತ್ತು, ಹಾಗಾಗಿ ಇಂಥ ಕಾರ್ಯಗಳನ್ನು ತೆಗೆದು ಹಾಕಬೇಕು. ಮೆಸ್ಸಿಯನನ್ನು ವೆಲ್ಕಮ್ ಮಾಡಿದಾಗ ಮಾತ್ರ ಮೆಸ್ಸಿಯನು ಬಂದು ಈ 1000 ವರ್ಷ ಆ ಒಂದು ಪಟ್ಟಣದಲ್ಲಿ ಆಲಯದಲ್ಲಿ ಕೂತು ಆಳ್ವಿಕೆ ಮಾಡ್ತಿದ್ದಾನೆ. ನಾವು ಈ ಅಧ್ಯಾಯವನ್ನು ದೇವರು ಆಶೀರ್ವದಿಸಲಿ. ನಾವು ಮುಂದಿನ ವಾಕ್ಯಕ್ಕೆ ಬಂದಾಗ ಇಲ್ಲಿ ಇದಾದ ನಂತರ ನಾವು 7ನೇ ತುತ್ತೂರಿ ಭಾಗಕ್ಕಾಗಿ ಬರ್ತಾ ಇದ್ದೀವಿ. ಈ ಮುಂದುವರೆದ ಭಾಗಕ್ಕಾಗಿ ನೋಡೋಣ. ಈ ಸಂದೇಶ ಭಾಗವನ್ನು ದೇವರು ಆಶೀರ್ವದಿಸಲಿ. ಈ ಸಂದೇಶದ ಭಾಗದ ಮೂಲಕ ದೇವರು ನಡೆಸೋದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.